ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಸಂಜೆ 4 ಆಗಿದ್ರಿ. ಇವಾಗ ಸಂಜೆ ಲಾಗ್ನೇ ಕಂಟಿನ್ಯೂ ಮಾಡತ್ತೀನಿ ರೀ. ಈ ವಿಡಿಯೋ ಅಂತೂ ಸ್ಕಿಪ್ ಮಾಡೋದಕ್ಕೆ ಕೊನೆ ಎಂಡ್ವರೆಗೆ ನೋಡಿರಿ. ಯಾಕಂದರೆ ವಿಡಿಯೋ ಅಂತೂ ನನಗೆ 2 ದಿನ ಹಾಕೋದಾಗಿದ್ದಿಲ್ಲ. ಹಂಗೆ ಕಿಸಿಂದ ಇವತ್ತೊಂದು ಸಣ್ಣ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ. ಇದೊಂದು ಆನ್ಲೈನ್ಲಿಂದ ಒಂದು ಬ್ರೆಡ್ ಮಾಡಲಿಕ್ಕೆ ಈಸ್ಟ್ ತರಿಸ್ಕೊಂಡಿದ್ದೆ ನಾನು. ಈಸ್ಟ್ ಅಂತೂ ಇಲ್ಲೆಲ್ಲ ಕಡೆ ಹುಡುಕಿಡಿದ್ದೆವು, ಆದರೆ ಈಸ್ಟ್ ಅಂತೂ ಒಟ್ಟು ಸಿಕ್ಕಿದ್ದಿಲ್ಲ. ಅದರ ಬೇಕ್ರಿದಾಗ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಬೇಕ್ರಿದಾಗ ಭೀ ಕೇಳಿದ್ರೂ ಈಸ್ಟ್ ಸಿಗಂಗಿಲ್ಲ ಕಡೆಗೆ ಅಂತ ಹೇಳಿದ್ರು. ಹಾಗಾಗಿ ಕೇಸಿಂದ ಆನ್ಲೈನ್ಲಿಂದನೇ ತರಿಸ್ಕೊಂಡ್ರೆ ಈಸ್ಟ್ ಸಿಗ್ತು ಅಂತ ಹೇಳಿದ್ರು. ಅದಕ್ಕೆ ಕೇಸಿಂದ ಇಲ್ಲೆಲ್ಲ ಸಿಗಲಿಲ್ಲ ಅಂತ ಕೇಸಿಂದ ಆನ್ಲೈನ್ಲಿಂದನೇ ತರಿಸ್ಕೊಂಡಿದ್ದೆ ನಾನು. ಒಂದು 2-3 ದಿನದಾಗ ಬಂದಿತ್ತು. ಇದು ದೊಡ್ಡದನ್ನು ಭಾಳಷ್ಟು ದೊಡ್ಡದನ್ನು ತರಿಸಿದ್ದಿಲ್ಲ ನಾನು, ಅಷ್ಟು ಸಣ್ಣದ ತರಿಸಿದ್ದೆ. ಯಾಕಂದರೆ ಡೈಲಿ ಅಂತೂ ಬನ್ನಲ್ಲಿ ಬ್ರೆಡ್ಡಲ್ಲಿ ಮಾಡೋದಾಗಂಗಿಲ್ಲ. ಸುಮ್ಮನೆ ಹೋಗರೆ ಮಾಡಿದ್ರೆ ಭೀ ಏನೋ ಮತ್ತು ಆಮೇಲೆ ಎಲ್ಲ ಭಾಳಷ್ಟು ದಿನ ಆದರೆ ನಡೀತಿಲ್ಲ, ಗೊತ್ತಿಲ್ಲ ರೀ, ಎಲ್ಲ ಡೇಟೆಡ್ ಆಗ್ಬಿಡ್ತು ಅಂತ ಯಾಕಂದ್ರೆ ನಾನು ಸಣ್ಣದು ತರಿಸ್ಕೊಂಡಿದ್ದೆ. ಕೆ ಜಿದು ಹಿಂಗೆ ಅರ್ಧ ಕಿಲೋದು 1 ಕಿಲೋದ ತೊಗೋಬೇಕಾದ್ರೆ ಆ ಥರ ಸಿಗಂಗಿಲ್ಲ. ಇಷ್ಟು ತೊಗೋಬೇಕಾದ್ರಂತೂ ಅಂಗಡಿದಾಗ 30 ರೂಪಾಯಿದಾಗ ಪಾಕೆಟ್ದಾಗ ಈ ಥರ ಭೀ ಸಿಗುತ್ತೆ ಅಂತ ಹೇಳ್ಯಾರ. ಆದರೆ ಎಲ್ಲಿ ಹುಡುಕಿದ್ರು ಇಷ್ಟೇ ಸಿಕ್ಕಿದಿಲ್ಲ ರೀ. ಹಾಗಾಗಿ ಕೇಸಿಂದ ಅರ್ಧ ಕಿಲೋದ ತೊಗೋಬೇಕಾದ್ರಂತೂ ಸಿಗಂಗಿಲ್ಲ ಅಂತ ಹೇಳಿದ್ರು. ಹಿಂಗೆ ಗ್ರಾಮ್ ಮೇಲೆ ಇದ್ದಿರ್ತದದು, 1 ಕಿಲೋದ ಸಿಗಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಕೇಸಿಂದ ನಾನು ಇದು 100 ಗ್ರಾಮ್ ಇತ್ತಿರೋದು ಇದಿಷ್ಟೇ ತರಿಸ್ಕೊಂಡಿದ್ದೆ. ಮತ್ತು ಆಮೇಲೆ ಹಿಂದ್ಗಡೆ ಕಂಬಿದ್ರಿ ಮತ್ತು ತರಿಸ್ಕೊಂಡು ಬರ್ತಾವೆ. ಇದಿಷ್ಟೇ ಅಂದ್ರೂ ಭಾಳ ದಿನ ಹೋಗಿರ್ತದೆ ರೀ. ಅದರಿಂದ ಇಷ್ಟೇ ಸಣ್ಣ ಡಬ್ಬನೇ ತರಿಸ್ಬಿಟ್ಟಿದ್ದು ನಾನು. ಟೈಮ್ 5 ಆಗ್ಯದ್ರಿ. ನಾ ಈಗ ಚೆನ್ನಾಗಿ ಮಂಡಳ ಸಾಲಿದು ಜಟ್ಟು ಅಂತೂ ಯಾವಾಗ ಜಟ್ಟು ನೀ ಬರೋದು ಹಣ ಬರಲಿಲ್ಲ. ಬಿಡ್ತಾ ಯಾವಾಗ ನೀರು ಹಾಕ್ತಿ. ಸಂಜೆ ಕಡೆಗೆ ಅಂತೂ ಇನ್ನೂ ಚಪಾತಿ ಮಾಡ್ಬೇಕು ರೀ. ಒಂದಿಷ್ಟು ಹಿಟ್ಟನ್ನ ಇಟ್ಟಿದ್ದೆ, ಅದ್ರ ಚಪಾತಿನ ಮಾಡಿದ್ದಿಲ್ಲ. ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಚಪಾತಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಅದ್ರಾಗ ಪಲ್ಯ ಅಂತೂ ಒಂದು ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡತ್ತಿದ್ರಿ ಇವತ್ತು. ಹಂಗೆ ಕಿಸ್ನ ನನಗೆ ಒಂದು 4-5 ದಿನ ಐತ್ರಿ ವಿಡಿಯೋ ಅಂತೂ ಅಪ್ಲೋಡ್ ಮಾಡಿದ್ದಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಹೊಲ್ದಾಗ ಜಾಸ್ತಿ ಕೆಲಸ ಇದ್ದಾವಲ್ಲ ರೀ. ಹಾಗಾಗಿ ಕಿಸಿಂದ ಸುಮ್ಮನೆ ವಿಡಿಯೋ ಹಾಕೋದು ಯಾಕಂಗಿಲ್ಲ ಅಂತ ಹೇಳ್ಕಿಸಿಂದ ವಿಡಿಯೋನೇ ಮಾಡಿದ್ದಿಲ್ಲ ನಾನು. ವಿಡಿಯೋ ಫಸ್ಟಿಗೆ ಭಾಳಷ್ಟು ವಿಡಿಯೋ ಮಾಡಿಟ್ರೆ ವಿಡಿಯೋ ಯಾವಾಗ ಬೇಕು ಅವಾಗ ಅಪ್ಲೋಡ್ ಮಾಡ್ಬೋದು ರೀ. ಆದರೆ ವಿಡಿಯೋ ಮಾಡಿಟ್ಟಿಲ್ಲ ಅಂತ ಹೇಳ್ಕಿಸಿಂದ 2 ದಿನ ವಿಡಿಯೋ ಹಾಕಿದ್ದಿಲ್ಲ. ಆದರೆ ಇವಾಗಂತೂ ಡೈಲಿ ಕಂಪ್ಲೀಟಾಗಿ ವಿಡಿಯೋ ಮಾಡಿರ್ತೀನಿ ರೀ. ಇಲ್ಲಿ ಅಂತೂ ಇದೊಂದು ಸ್ಟ್ಯಾಂಡ್ ಒಂದು ಎಲ್ಲ ಮುರಿದು ಬಿಟ್ಟಿದ್ರಿ. ವಿಡಿಯೋ ಮಾಡಬೇಕಾದ್ರೆ ಅಂತೂ ವಿಡಿಯೋ ಮಾಡೋಕ್ಕೆ ಬರೋಂಗಿಲ್ಲಾಗಿತ್ತು. ಯಾಕಂದರೆ ಬೇರೆಯವರು ಒಬ್ಬರು ಫೋನ್ ಹಿಡಿದ್ರೆ ವಿಡಿಯೋ ಹಾಗೆ ಇರ್ತಲ್ಲ, ಅಂದರೆ ಸ್ಟ್ಯಾಂಡ್ ಮೇಲಿಟ್ಟ ಮಾಡ್ಬೋದು ವಿಡಿಯೋ ಅಂತೂ. ಆದರೆ ಒಂದು ಸ್ವಲ್ಪ ಫೋನ್ ಅದರಲ್ಲಿಂತೆಲ್ಲ ನಟ್ಟೆಲ್ಲ ಡಿಲ್ಲಾಗಿ ಫೋನ್ ಬೀಳಕತ್ತೈತೆ ರೀ. ಹಾಗಾಗಿ ಕಿಸಿಂದ ಅದು ತೆಗೆದೇ ಇಟ್ಬಿಟ್ಟಿದ್ದೆ. ಮತ್ತೊಂದು ತರಿಸ್ಬೇಕು, ಆದರೆ ಇಲ್ಲೆಲ್ಲ ಈಗೇನು ಮಾಡಿದೆ ಮತ್ತು ಯಾವಾಗಾರೆ ತರಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಕಿಸಿಂದ ಬಿಟ್ಟೀನಿ. ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹೋಳಿಟ್ಟಿದ್ರಿ, ಪಲ್ಯ ಮಾಡಬೇಕು ಈರುಳ್ಳಿದು. ಇವತ್ತಂತೂ ಪೂರ್ತಿ ಅಡುಗೆನೇ ಪೂರ್ತಿ ಎಲ್ಲ ಈರುಳ್ಳಿದ್ದೇ ಮಾಡತ್ತಿದ್ರಿ. ಅದು ಇದೊಂದು ಸ್ವಲ್ಪ ಬೇರೆ ಬಜ್ಜಿ ಮಾಡತ್ತಿದ್ರಿ ನಾನು. ಯಾಕಂದರೆ ನಮ್ಮ ಗೌಡು ಈರುಳ್ಳಿ ಉಳ್ಳಾಗಡ್ಡಿ ಹಾಕಿದ್ದು ಯಾವುದೂ ತಿನ್ನಂಗಿಲ್ಲ ಒಟ್ಟು. ಹಾಗಾಗಿ ಕಿಸಿಂದ ಅವನಿಗೆ ಒಂದು ಸ್ವಲ್ಪ ಕಡೆಗೆ ಹಿಟ್ಟು ನಾದ್ಬಿಟ್ಟಿದ್ದೆ. ಇಲ್ಲಾಂದ್ರೆ ಊಟನೇ ಬಿಟ್ಬಿಡ್ತಾನೆ ರೀ. ಉಳ್ಳಾಗಡ್ಡಿ ಏನೇ ಹಾಕಿ ಮಾಡಿದ್ರು ಅದು ಒಟ್ಟು ಎಷ್ಟು ಯಾರು ಬೈದ್ರ ಮೇಲೂ ಊಟ ಮಾಡೋಂಗಿಲ್ಲ. ಅದಕ್ಕೆ ಕಿಸಿಂದ ಅದೊಂದು ಸ್ವಲ್ಪ ಕಡೆಗೆ ಅವನಿಗೆ ಇಷ್ಟ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೈತೆ ಅಂತ ಹೇಳ್ಕಿಸಿಂದ ಅದಿಷ್ಟು ಕಡಿಮೆ ಇಟ್ಟಿನಿ. ಉಳ್ಕಿದೆಲ್ಲ ಈರುಳ್ಳಿ ಬಜ್ಜಿ ಮಾಡಿಡಬೇಕು. ಮತ್ತು ಒಂದು ಸ್ವಲ್ಪ ಪಲ್ಯ ಮಾಡ್ಲತ್ತಿದ್ರಿ, ಅದೇ ಉಳ್ಳಾಗಡ್ಡಿದ್ದು ಒಂದು ಸ್ವಲ್ಪ ಪಲ್ಯ ಮಾಡ್ಕಿಸಿಂದ ಅದಿಷ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಅದಿಷ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಆಮೇಲೆ ಚಪಾತಿ ಮಾಡ್ಬೇಕು ರೀ. ಯಾಕೆಂದ್ರೆ ಹೊಸು ಭಾಳ ಆಗೈತೆ ಅಂತ ನಮ್ಮ ಜೊತೆಗೆ. ಹಾಗಾಗಿ ಕಿಸಿಂದ ಒಂದು ಸೈಡ ಬಜ್ಜಿ ಮತ್ತು ಒಂದು ಸೈಡ ಚಪಾತಿ 2 ಮಾಡ್ಬೇಕಲ್ಲತ್ತೀನಿ.